ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ವತಿಯಿಂದ ವಿವಿಧ ಬೇಡಿಕೆಗಳ ಈಡೇರಿಕೆಗೆ ಆಗ್ರಹಿಸಿ ಜುಲೈ 3ರ ಶುಕ್ರವಾರದಂದು ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ಮಧ್ಯಾಹ್ನ 12 ಗಂಟೆಗೆ ದಲಿತ ಜನಾಗ್ರಹ ಸಮಾವೇಶ ಹಮ್ಮಿಕೊಳ್ಳಲಾಗಿದೆ ಎಂದು ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ರಾಜ್ಯ ಸಮಿತಿ ಸದಸ್ಯರಾದ ಮರ್ಲೆ ಅಣ್ಣಯ್ಯ ಹೇಳಿದರು. ಜುಲೈ 3ನೇ ತಾರೀಕು ಕರ್ನಾಟಕದಲ್ಲಿ ಅಂಬೇಡ್ಕರ್ವಾದ ವತಿಯಿಂದ ಒಂದು 25,000 ಜನ ಸೇರಿಸಿ ದಲಿತ ಜನಾಗ್ರಹ ಸಮಾವೇಶ ಅಂತೇಳಿ ಮಾಡ್ತಾ ಇದ್ದೀವಿ. ಈ ಕಾರ್ಯಕ್ರಮಕ್ಕೆ ನಮ್ಮ ಜಿಲ್ಲೆಯಿಂದ ನಾವು 500 ಜನ ಭಾಗವಹಿಸ್ತಿದ್ದೀವಿ. ಎಲ್ಲಾ ತಾಲೂಕಿನಲ್ಲೂ ಒಂದು ಬಸ್ಸು ಈಗಾಗಲೇ ರೆಡಿ ಆಗಿದೆ. ಕಡೂರು ಮತ್ತು ತರೀಕೆರೆಯಿಂದ ಟ್ರೈನಿಂಗ್ ಬರ್ತಾರೆ. ಹಾಗಾಗಿ 500 ಹೆಚ್ಚು 500 ಜನ ನಾವು ಈ ಒಂದು ಸಮಾವೇಶಕ್ಕೆ ಭಾಗವಹಿಸ್ತಿದ್ವಿ. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಭೂಮಿ, ವಸತಿ, ಬ್ಯಾಕ್ಲಾಗ್ ಹುದ್ದೆಗಳ ಭರ್ತಿ, ಉದ್ಯೋಗ ನೇಮಕಾತಿ, ವಿಶೇಷ ಘಟಕ ಯೋಜನೆ ಹಾಗೂ ಏಕಗವಾಕ್ಷಿ ನೀತಿ ಸೇರಿದಂತೆ ದಲಿತ ಸಮುದಾಯದ ಹಲವು ಹಕ್ಕೊತ್ತಾಯಗಳಿಗಾಗಿ ಈ ಬೃಹತ್ ಸಮಾವೇಶವನ್ನು ಆಯೋಜಿಸಲಾಗಿದೆ. ಜಿಲ್ಲೆಯಿಂದ ಸುಮಾರು 500ಕ್ಕೂ ಹೆಚ್ಚು ಜನ ಭಾಗವಹಿಸುತ್ತಿದ್ದೇವೆ ಎಂದು ಹೇಳಿದರು. ಈ ಒಂದು ಸಮಾವೇಶದ ಉದ್ದೇಶ ಅಂದ್ರೆ ನಾವು ಸರ್ಕಾರಕ್ಕೆ ಡಿಪೆಂಡ್ ಇದ್ದೀವಿ. ಭೂಮಿ, ವಸತಿ ಮತ್ತೆ ಬ್ಯಾಕ್ಲಾಗ್ ಹುದ್ದೆಗಳು, ವಿಶೇಷ ಘಟಕ ಮತ್ತೆ ಇದರಲ್ಲಿ ಏನು ಈ ಗ್ಯಾರಂಟಿ ಯೋಜನೆಗೆ 56,000 ಕೋಟಿ ಬಳಸಿಕೊಂಡಿದ್ದಾರೆ. ಅದ್ರ ಬಗ್ಗೆ ಅದನ್ನೆಲ್ಲ ವಿರೋಧಿಸಿ ಒಂದು ಬೃಹತ್ ಪ್ರತಿಭಟನಾ ಕಾರ್ಯಕ್ರಮವನ್ನು ಫ್ರೀಡಂ ಪಾರ್ಕ್ ನಲ್ಲಿ ಮಾಡ್ತಿದ್ದೀವಿ. ಈ ಒಂದು ಕಾರ್ಯಕ್ರಮಕ್ಕೆ ಈ ಕಾರ್ಯಕ್ರಮದಲ್ಲಿ ಇಡೀ ಜಿಲ್ಲೆ ರಾಜ್ಯದಾದ್ಯಂತ ಎಲ್ಲ ನಮ್ಮ ಜಿಲ್ಲೆಯ ಕಾರ್ಯಕರ್ತರು ಭಾಗವಹಿಸಿದ್ದಾರೆ. ನಮ್ಮ ಜಿಲ್ಲೆಯಿಂದ 500 ಜನ ಹೋಗ್ತಿದ್ವಿ. ಈ ಒಂದು ಕಾರ್ಯಕ್ರಮದಲ್ಲಿ ನಮ್ಮ ರಾಜ್ಯ ಸಮಿತಿಯ ಎಲ್ಲ ಪದಾಧಿಕಾರಿಗಳು ನಮ್ಮ ಮಾವನ ಶಂಕರ್ ಅವರ ನೇತೃತ್ವದಲ್ಲಿ ಒಂದು ಬೃಹತ್ ಜನಾಗ್ರಹ ಸಮಾವೇಶ ಅಂತ ಕಾರ್ಯಕ್ರಮ ಮಾಡ್ತೀವಿ. ಸುಮಾರು 19 ಡಿಮ್ಯಾಂಡ್ಸ್ಗಳನ್ನ ಈ ಒಂದು ಚಳವಳಿಯಲ್ಲಿ ಇಟ್ಟಿದ್ದೀವಿ. ಇದರಲ್ಲಿ ವಿಶೇಷ ಘಟಕ ಯೋಜನೆ ಮತ್ತೆ ದಲಿತ ಅಭಿವೃದ್ಧಿ ಆರ್ಥಿಕ ಇಲಾಖೆ ಮತ್ತೆ ಅಧಿಕಾರಿಗಳು ನೇಮಿಸಬೇಕು ಅನ್ನೋದು ದಲಿತರ. ಹೀಗಾಗಿ ತುಂಬಾ 19 ಬೇಡಿಕೆಗಳನ್ನು ಇಟ್ಟಿವಿ. ಮುಂದೆ ಕರಪತ್ರನ ಇಟ್ಟಿದ್ದೀವಿ. ಇದರಲ್ಲಿ ಏನೇನು ಡಿಬೇಟ್ಸ್ ಇದೆ ಅದರಲ್ಲಿ ಬ್ರಿಟಿಷರ್ ಕಾಯ್ದೆ ಇರ್ಬೋದು, ನಮಗೆ ಭೂಮಿ ಕೊಡೋದಿರ್ಬೋದು. ನಮ್ಮ ಜಿಲ್ಲೆಗೆ ಹೆಚ್ಚು ಸಮಸ್ಯೆ ಇಟ್ಟಿದೆ, ಜಾಸ್ತಿ ಹೇಳ್ಬೇಕು. ಈ ಸಮಸ್ಯೆಗಳಲ್ಲಿ ಡಿಬೇಟ್ಸ್ ಅಲ್ಲಿ ನಮ್ಮನ್ನು ಜಾಸ್ತಿ ಇದ್ದಾರೆ. ಹಾಗಾಗಿ ಈ ಒಂದು ಬೃಹತ್ ಸಮಾವೇಶಕ್ಕೆ ಜಿಲ್ಲೆಯಿಂದ ನಾವು ಎಲ್ಲ ದಲಿತ ಬಂಧುಗಳು, ಪ್ರಗತಿಪರ ಚಿಂತಕರು ಭಾಗವಹಿಸಬೇಕು ಮತ್ತು ತಾವು ಈ ಪತ್ರಿಕೆಯಲ್ಲಿ ಸುದ್ದಿ ಮಾಡೋದ್ರ ಮುಖಾಂತರ ಈ ಕಾರ್ಯಕ್ರಮಕ್ಕೆ ಹೆಚ್ಚು ಒತ್ತು ಕೊಡಬೇಕು ಅಂತ ಹೇಳ್ತಾ ಇವತ್ತಿನ ಪತ್ರಿಕಾಗೋಷ್ಠಿಯ ಮುಖಾಂತರ ತಾವೆಲ್ಲರೂ ಮನವಿ ಮಾಡ್ಕೊಂತ ಈ ಒಂದು ಜನಾಗ್ರಹ ಸಮಾವೇಶಕ್ಕೆ ತಾವೆಲ್ಲರೂ ಈಗಾಗಲೇ ಹೊರಟಿದ್ವಿ. ತಾವೆಲ್ಲ 500 ಜನ ನಿರೀಕ್ಷೆ ಮಾಡಿದ್ವಿ. 500 ಜನ ರೆಡಿ ಆಗಿದ್ದೀವಿ, ಹೊರಟಿದ್ವಿ. ಎಲ್ಲ ತಾಲೂಕಿನಲ್ಲೂ ಒಂದೊಂದು ಬಸ್ಸು ಮತ್ತೆ ಟಿಟಿಆರ್ಗಳು ಇವೆಲ್ಲ ಮಾಡಿದ್ವಿ. ಹಾಗಾಗಿ ನಾವು ಹೋಗ್ತಾ ಇದ್ವಿ. ಈ ಸಮಾವೇಶ ಹೆಚ್ಚು ತಾವು ದಯವಿಟ್ಟು ಈ ಒಂದು ಕಾರ್ಯಕ್ರಮ ಸುದ್ದಿ ಮಾಡಬೇಕಂತ ಸರ್ಕಾರಕ್ಕೆ ಈ ಸುದ್ದಿ ಮುಗಿಸ್ಬೇಕು ಅಂತ ತಮ್ಮಲ್ಲಿ ಕಾರ್ಯಕ್ರಮ ಮಾಡಬೇಕು ಇವತ್ತು ಈ ಪತ್ರಿಕಾಗೋಷ್ಠಿ. ಸುದ್ದಿಗೋಷ್ಠಿಯಲ್ಲಿ ಮಂಜಯ್ಯ, ಪೂರ್ಣೇಶ್, ಹೊನ್ನಪ್ಪ ಇದ್ದರು.